ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ. ಗಂಡನ ಒಳಿತನ್ನ ಯಶಸ್ಸನ್ನ ಬಯಸೋ ಹೆಂಡತಿ ನೀವಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಯಾಕಂದ್ರೆ ಹೆಂಡತಿ ಮಾಡೋ ಯಾವ ತಪ್ಪುಗಳು ಗಂಡನಿಗೆ ಭೀಕರ ಬಡತನವನ್ನ ತರುತ್ತೆ, ಗಂಡನನ್ನ ಮನೆಯವರನ್ನ ಭಿಕಾರಿಯನ್ನಾಗ್ಸುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಿಮಗ್ ಗೊತ್ತೇ ಇದೆ, ಪತ್ನಿ ಅಂತಂದ್ರೆ ಮನೆಯ ಲಕ್ಷ್ಮಿ ಇದ್ದಂತೆ. ಇದೇ ಲಕ್ಷ್ಮಿ ಏನಾದ್ರೂ ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಅದರಿಂದ ಕೆಟ್ಟ ಪರಿಣಾಮವು ಉಂಟಾಗುತ್ತೆ. ಇದರ ನೇರ ಪರಿಣಾಮ ಗಂಡನ ಮೇಲೆ ಬೀಳುತ್ತೆ. ಇದರಿಂದ ಗಂಡ ಭಿಕಾರಿಯಾಗ್ತಾನೆ. ಹೌದು, ಹೆಂಡತಿ ಮಾಡುವಂತಹ ಈ 5 ತಪ್ಪುಗಳು ಪತಿಯನ್ನ ಧನಿಕನಿಂದ ನಿರ್ಗತಿಕನನ್ನಾಗಿಸುತ್ತೆ. ಜೊತೆಗೆ ಮನೆಯಲ್ಲೂ ಬಡತನ ಆವರಿಸುವಂತೆ ಮಾಡುತ್ತೆ. ಅಷ್ಟಕ್ಕೂ ಆ 5 ತಪ್ಪುಗಳು ಯಾವುವು? ಇವಾಗ ನಾವು ನೀಡ್ತೀವಿ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ಬೆಳಗ್ಗೆ ಬೇಗ ಎದ್ದೇಳೋದು ಆರೋಗ್ಯಕ್ಕೂ ನಮ್ಮ ಕೆಲಸಕ್ಕೂ ಒಳ್ಳೆಯದು. ಇದರಿಂದ ಮನೆಗೆ ಶುಭವಾಗುತ್ತೆ ಅಂತ ಹಿರಿಯರು ಹೇಳೋದನ್ನ ನೀವು ಕೇಳಿರಬಹುದು. ಅದರಲ್ಲೂ ಮಹಿಳೆಯರು ಪ್ರತಿದಿನ ಬೆಳಗ್ಗೆ ಎದ್ದೇಳಬೇಕು. ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯ ಎಲ್ಲಾ ಕೆಲಸಗಳನ್ನ ಮಾಡಬೇಕು ಅನ್ನೋದು ಧರ್ಮಶಾಸ್ತ್ರಗಳಲ್ಲಿ ತಿಳಿಸಿರುವಂತಹ ಪದ್ಧತಿ. ಯಾವ ಮಹಿಳೆ ಬೆಳಗ್ಗೆ ಬೇಗನೆ ಎದ್ದೇಳೋದಿಲ್ವೋ, ತುಂಬಾ ತಡವಾಗಿ ಎದ್ದೇಳ್ತಾಳೋ ಅಂಥ ಮಹಿಳೆ ಮೇಲೆ ಲಕ್ಷ್ಮೀ ದೇವಿ ಕೋಪ ಮಾಡ್ಕೊಳ್ತಾಳೆ. ಇಂಥ ಮಹಿಳೆಯರ ಗಂಡ ಯಾವತ್ತೂ ಶ್ರೀಮಂತರಾಗೋದಕ್ಕೆ ಸಾಧ್ಯವೇ ಇಲ್ಲ. ಎರಡನೇದಾಗಿ, ಸ್ತ್ರೀಯರು ಯಾವಾಗ್ಲೂ ಶಾಂತ ಸ್ವಭಾವದವರಾಗಬೇಕು. ಇನ್ನೊಬ್ಬರ ಜೊತೆ ಮಾತನಾಡುವಾಗ ತುಂಬಾನೇ ಶಾಂತವಾಗಿ ಮೃದುವಾಗಿ ಮಾತಾಡೋ ಅಭ್ಯಾಸವನ್ನ ರೂಢಿ ಮಾಡ್ಕೊಳ್ಬೇಕು. ಆದ್ರೆ ಜೋರಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ಮಾತನಾಡುವಂಥ ಮಹಿಳೆಯರೋ ಆ ಮನೆಯಲ್ಲಿ ಪ್ರತಿದಿನ ಜಗಳ ಕಲಹ ತಪ್ಪಿದ್ದಲ್ಲ. ಇಂಥ ಮನೆಯಲ್ಲಿ ಧನಲಕ್ಷ್ಮಿ ಯಾವತ್ತೂ ಪ್ರವೇಶಿಸೋದೇ ಇಲ್ಲ. ಮಹಿಳೆಯ ಈ ಸ್ವಭಾವದ ಕರ್ಮಫಲವನ್ನ ಇಡೀ ಮನೆ ಜನರು ಅನುಭವಿಸಬೇಕಾಗಿ ಬರುತ್ತೆ. ಯಾಕಂದ್ರೆ ಆ ಮನೆಯ ಜನ ಬಡತನದಲ್ಲಿ ಜೀವಿಸಬೇಕಾಗುತ್ತೆ. ಯಾವ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೋ, ಸಂತೋಷ ಇರುತ್ತೋ ಆ ಮನೆಯಲ್ಲಿ ಮಾತ್ರ ದೇವಾನುದೇವತೆಗಳು ಲಕ್ಷ್ಮೀದೇವಿ ವಾಸ ಮಾಡೋದಕ್ಕೆ ಸಾಧ್ಯ. ಮನೆಗೆ ದಾರಿದ್ರ್ಯ ತರುವಂತಹ ಇನ್ನೊಂದು ತಪ್ಪು ಅಂತಂದ್ರೆ ಅಗತ್ಯಕ್ಕಿಂತ ಹೆಚ್ಚು ತಿನ್ನೋದು. ಅದೇನೋ ಹೊಟ್ಟೆ ಬಿರಿಯುವಂತೆ ತಿನ್ನೋದು ಅಂತಾರಲ್ವಾ, ಅದೇ. ತುಂಬಾನೇ ಹಸಿವು ಅಥವಾ ನಿಮಗಿಷ್ಟ ಅಂತ ಅಗತ್ಯಕ್ಕಿಂತ ಹೆಚ್ಚು ತಿಂಡಿ ಊಟ ಮಾಡೋ ಹೆಂಗಸರು ನೀವಾಗಿದ್ರೆ ಇದು ನಿಮ್ಮ ಗಂಡನನ್ನ ಭಿಕಾರಿಯನ್ನಾಗಿ ಮಾಡೋ ನಿಮ್ಮ ಮತ್ತೊಂದು ದೊಡ್ಡ ತಪ್ಪಾಗಿದೆ. ಹೌದು, ಯಾವ ಮನೆಯಲ್ಲಿ ಮಹಿಳೆ ಅಗತ್ಯಕ್ಕಿಂತ ಹೆಚ್ಚು ಊಟ ಮಾಡ್ತಾಳೋ ಆ ಮನೆಯಲ್ಲಿ ಲಕ್ಷ್ಮೀದೇವಿ ಉಳಿಯೋದಕ್ಕೆ ಇಷ್ಟಪಡೋದೇ ಇಲ್ಲ. ಇದರಿಂದಾಗಿ ಮನೆಯ ಸದಸ್ಯರು ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚು ತಿನ್ನೋದಕ್ಕೆ ಹೋಗಬೇಡಿ. ಇದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಶ್ರೀಮಂತಿಕೆ ಅನುಭವಿಸೋ ನಿಮ್ಮ ಆಸೆಗೂ ಕೂಡ ಇದು ಒಳ್ಳೆಯದಲ್ಲ. ಯಾಕಂದ್ರೆ ಲಕ್ಷ್ಮೀದೇವಿಯೇ ನಿಮ್ಮನೆಗೆ ಬಂದಿಲ್ಲ ಅಂತಂದ್ರೆ ಇನ್ನೆಲ್ಲಿಂದ ಹಣ ಸಂಪತ್ತು ವೃದ್ಧಿಯಾಗುತ್ತೆ ಹೇಳಿ? ನೀವೇ ಯೋಚನೆ ಮಾಡಿ. ನೀವು ಮಾಡುವಂತಹ ಮತ್ತೊಂದು ತಪ್ಪು ಅಂತಂದ್ರೆ ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ದೇ ಇರೋದು. ಹೌದು, ಪ್ರತಿದಿನ ಬೆಳಗ್ಗೆ ಎದ್ದು ಮನೆಯನ್ನ ಸಂಪೂರ್ಣವಾಗಿ ಶುಚಿಯಾಗಿಟ್ಕೊಳ್ಬೇಕು. ಯಾವ ಮನೆ ಶುಚಿಯಾಗಿರೋದಿಲ್ವೋ ಅಲ್ಲಿ ಲಕ್ಷ್ಮೀದೇವಿ ಹೆಚ್ಚು ಸಮಯ ಉಳಿಯೋದಿಲ್ಲ. ಆ ಮನೆಯಿಂದ ಬೇಗನೆ ಹೊರಬರ್ತಾಳೆ. ಹಾಗಾಗಿ ನಿಮ್ಮ ತಪ್ಪಿನಿಂದ ಮನೆಯ ಬಡತನಕ್ಕೆ ಕಾರಣವಾಗೋ ಬದಲು ಮನೆಯನ್ನ ಶುಚಿಯಾಗಿಡೋ ಮೂಲಕ ಲಕ್ಷ್ಮೀದೇವಿಯನ್ನ ಒಲಿಸ್ಕೊಳ್ಳೋದ್ರ ಬಗ್ಗೆ ಗಮನ ಇರಲಿ. ಕೊನೆಯ ಹಾಗೂ ಮುಖ್ಯವಾಗಿ ಮಹಿಳೆಯರು ಮಾಡುವಂತಹ ಈ ತಪ್ಪಿನ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಮಹಿಳೆಯರು ಸಾಮಾನ್ಯವಾಗಿ ಮಾಡುವಂತಹ ತಪ್ಪು ಅಂತಂದ್ರೆ ಊಟ ಮಾಡಿದ ಬಳಿಕ ಅಡುಗೆ ಮಾಡಿದ ಎಂಜಲು ಪ್ಲೇಟನ್ನ ಪಾತ್ರೆಗಳನ್ನ ಹಾಗೆ ಸಿಂಕಲ್ಲಿಟ್ಟು ಬರೋದು. ಈ ತಪ್ಪನ್ನ ಯಾವತ್ತೂ ಮಾಡಲೇಬಾರದು. ಎಂಜಲು ಪಾತ್ರೆಗಳನ್ನ ಹಾಗೆ ಬಿಡೋದ್ರಿಂದ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ರಾತ್ರಿ ಹೊತ್ತು ಎಂಜಲು ಪಾತ್ರೆಯನ್ನ ತೊಳೆದೇ ಹಾಗೆ ಬಿಟ್ಟು ಮಲಗೋದ್ರಿಂದ ಲಕ್ಷ್ಮೀದೇವಿ ಕೋಪಗೊಂಡು ಶಾಪ ಕೊಡ್ತಾಳೆ. ಇದರಿಂದ ಮನೇಲಿ ಬಡತನ ತಾಂಡವ ಆಡೋದಕ್ಕೆ ಶುರುವಾಗುತ್ತೆ. ನಿಮ್ಮ ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ. ಮನೆಯನ್ನ ಶುಚಿಯಾಗಿಟ್ಕೊಳ್ಳೋದಕ್ಕೆ ನಿಮಗೆ ಆಗೋದಿಲ್ಲ. ಪಾತ್ರೆಗಳನ್ನ ಊಟದ ತಕ್ಷಣ ತೊಳೆಯೋದಕ್ಕೆ ನಿಮಗೆ ಆಗೋದಿಲ್ಲ ಅಂತಂದ್ರೆ ದಿನದಿಂದ ದಿನಕ್ಕೆ ನಿಮ್ಮ ಆರ್ಥಿಕ ಸ್ಥಿತಿ ಕುಂಠಿತ ಹೋಗುತ್ತೆ.
ಇದರಿಂದ ನಿಮ್ಮ ಪರಿವಾರ ಒಂದು ದಿನ ಹಣವೇ ಇಲ್ಲದೆ ಬೀದಿಗೆ ಬರುವಂತ ಸ್ಥಿತಿಯೂ ಬರಬಹುದು. ಅದಕ್ಕೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ ಇರಬೇಕು ಅಂತಂದ್ರೆ, ಮನೆಯಲ್ಲಿ ಶಾಂತಿ ಸೌಹಾರ್ದ ನೆಲೆಸಬೇಕು ಅಂತಂದ್ರೆ ಮನೆಯನ್ನ ಶುಚಿಯಾಗಿ, ನಿರ್ಮಲವಾಗಿ, ಸುಂದರವಾಗಿಟ್ಕೊಳ್ಬೇಕು ಅನ್ನೋದು.